ಅನಿಶ್ಚಿತ ಸದನ ಮತ್ತಷ್ಟು ಕಾವೇರಿದ್ದು ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿಯವರು ಸಂವಿಧಾನ ವಿರೋಧಿಗಳು ಅಂತ ಸಿಎಂ ಕಿಡಿಕಾರ್ತಿದ್ದಾರೆ. ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಅಂದಿದ್ರು. ಪ್ರಧಾನಿ ಮೋದಿ ಸಂಪುಟದಲ್ಲಿ ಅವರು ಮಂತ್ರಿ ಆಗಿದ್ದವರು. ಅನಂತಕುಮಾರ್ ಹೆಗಡೆ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಂಡಿರಲಿಲ್ಲ ಅಂತ ಸಿಎಂ ಕಿಡಿಕಾರಿದ್ದಾರೆ. ಅನಂತಕುಮಾರ್ ಹೆಗಡೆ ಒಂದು ಮಾತು ಹೇಳಿದ್ದಾರೆ ಮಿನಿಸ್ಟರ್ ಆಗಿದ್ದಾಗ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಅವತ್ತು ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗಡೆ, ಮಂತ್ರಿ ನರೇಂದ್ರ ಮೋದಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ. ಅವ್ರ ಮೇಲೆ ಬಿಜೆಪಿ ಆಗಲಿ ನರೇಂದ್ರ ಮೋದಿ ಅವರಾಗ್ಲಿ ಕ್ರಮ ತಗೊಳ್ಳಿಲ್ಲ. ಅದರ ಅರ್ಥ ಅದು ಬಿಜೆಪಿಯ ನಿಲುವು, ಬಿಜೆಪಿ ಸರ್ಕಾರದ ನಿಲುವು, ಅದು ಬಿಜೆಪಿ ಸರ್ಕಾರದ ನಿಲುವು. ಅದು ಸಂವಿಧಾನದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ ಇವತ್ತು ಕೂಡ ಇಲ್ಲ. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ. ಇವರಿಗೆ ಯಾವ ನೈತಿಕತೆ? ಜೈ ಶ್ರೀರಾಮ್ ಅಲ್ಲ, ಜೈ ಸೀತಾರಾಮ್. ಇವರು ಶ್ರೀರಾಮ, ಸೀತೆ, ಲಕ್ಷ್ಮಣ್, ಆಂಜನೇಯನೇ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ. ಯಾಕೆಂತಂದ್ರೆ ಅದೇ ಇವರು ಸಮಾಜ ಹೊಡಿತಕ್ಕಂಥ ಕೆಲಸ. ಇವರು ಅದನ್ನು ತಿಳ್ಕೋಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ನಾವು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆ ನಮ್ಮ ಸ್ವಂತ ತೆರಿಗೆ ಎಷ್ಟು ಕೊಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ನಾವು ಅಂತಂದ್ರೆ 78% ಸ್ವಂತ ತೆರಿಗೆ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 22% ತೆರಿಗೆ ಪಾಲು. ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ನಾವು ಬರ್ತಕ್ಕಂಥ ಒಟ್ಟು 22% ಮಾತ್ರ. 78% ಕರ್ನಾಟಕದ ಸ್ವಂತ ತೆರಿಗೆಗಳು. 78%, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22% ನಮ್ಮ ಪಾಲು. ಮತ್ತೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಗುಜರಾತ್ 75 ಸ್ವಂತ ತೆರಿಗೆಗಳು, ಕೇಂದ್ರದ ಪಾಲು 17%, 8% ಸಹಾಯಧನ. ಸೊ ಒಟ್ಟು 25% ಕೇಂದ್ರದಿಂದ ಅವರು ಬರ್ತದೆ. ಉತ್ತರ ಪ್ರದೇಶದಲ್ಲಿ 48% ಸ್ವಂತ ತೆರಿಗೆ, 32% ಕೇಂದ್ರದ ಪಾಲು, 20% ಕೇಂದ್ರದಿಂದ ಬರ್ತಕ್ಕಂಥ ಸಹಾಯ. ಎರಡೂ ಸೇರಿಸಿದರೆ 32, 20, 52% ಕೇಂದ್ರದಿಂದ ಬರ್ತದೆ. ಕೇಂದ್ರದಿಂದ 52% ಬರ್ತದೆ. ನಮಗೆ ಬರೋದು 22%. ಕೇಂದ್ರದವರಿಗೆ ಬರ್ತಕ್ಕಂಥದ್ದು 22%. ಜನ ನೋಡ್ತಾ ಇದ್ದಾರೆ, ನಿಮಗೆ ಎಲ್ಲ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯನು ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಇವ್ರಿಗೆ ಧೈರ್ಯ ಇಲ್ಲ, ಹೆಮ್ಮೆ ಇಲ್ಲ, ತಾಕತ್ತಿಲ್ಲ ಇವರಿಗೆ. ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು. ಆಮೇಲೆ ಮಾನ್ಯ ಅಧ್ಯಕ್ಷರ ಉತ್ತರ ಪ್ರದೇಶದಿಂದ 52% ಕೇಂದ್ರ ಬರ್ತದೆ. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವ ಏನು ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪಾ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ. ತಲೆನೇ ಖಾಲಿ, ತಲೆ ಖಾಲಿ. ಯಾರು ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡ್ಬಿಟ್ಟು ನಾನು ಕಟ್ಸಿದ್ದೀನಿ ದೇವಸ್ಥಾನನ, ಶ್ರೀರಾಮನ ದೇವಸ್ಥಾನ ನಾನು ಕಟ್ಸಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಬಿಹಾರದಲ್ಲಿ 26% ಸ್ವಂತ ತೆರಿಗೆ, ಕೇಂದ್ರದಿಂದ ಬರ್ತಕ್ಕಂಥದ್ದು 74. ಮಹಾರಾಷ್ಟ್ರದಲ್ಲಿ 71% ಸ್ವಂತ ತೆರಿಗೆ. ಮತ್ತೆ
29 ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು, ನೀನಲ್ಲ. ನೀವೆಲ್ಲ ಮಾಡಿದ್ದು ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು. ಬುದ್ಧಿ ಇದೆಯಾ? ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವ್ರು ನಾನು. ಬಸವಣ್ಣನವರನ್ನ